ಬೆಳಕಲ್ಲಿ ನಿಲ್ಲಲು ಸಾಕಷ್ಟು ಮಂದಿ ಬಯಸುತ್ತಾರೆ, ಆದರೆ ಬೆಳಕಾಗುವ ಬಯಕೆ ಕೆಲವರಲ್ಲಿ ಮಾತ್ರ ಇರುತ್ತದೆ. ನೀವು ಬೆಳಕಲ್ಲಿ ನಿಲ್ಲುವವರ ಪೈಕಿ ಒಬ್ಬರಾಗದಿರಿ, ನೀವೇ ಬೆಳಕಾಗಲು ಪ್ರಯತ್ನಿಸಿ. ಹಾಯ್ ಫ್ರೆಂಡ್ಸ್, ನಾನು ಯೋಗೇಶ್, ನಿಮ್ಮ ಲೆಕ್ಕದ ಮೇಸ್ಟ್ರು. ಸೊ ಲಾಸ್ಟ್ ಕ್ಲಾಸಲ್ಲಿ ಬೈಜೆಕ್ಟಿವ್ ಫಂಕ್ಷನ್ಸ್ವರೆಗೂ ಮಾಡಿದ್ವಿ. ಬೈಜೆಕ್ಟಿವ್ ಫಂಕ್ಷನ್ ಅಂದರೆ ಏನು, ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಎಲ್ಲ ತಿಳ್ಕೊಂಡಿದ್ವಿ. ಸೊ ಅದೇ ಥರ ಮುಂದಕ್ಕೆ ಹೋಗ್ಬಿಡೋಣ. ನೆಕ್ಸ್ಟ್ ಈವನ್ ಅಂಡ್ ಆಡ್ ಫಂಕ್ಷನ್. ಏನಿದು ಈವನ್ ಅಂಡ್ ಆಡ್ ಫಂಕ್ಷನ್ ಅಂದರೆ ನೋಡೋಣ. ಈವನ್ ಅಂಡ್ ಆಡ್ ಫಂಕ್ಷನ್ಸ್ ಏನಿದು ಈವನ್ ಅಂಡ್ ಆಡ್ ಫಂಕ್ಷನ್ ಅಂದ್ರೆ, ಫಸ್ಟ್ ಈವನ್ ಫಂಕ್ಷನ್ ಅಂದ್ರೆ ಏನು ನೋಡೋಣ. ಈವನ್ ಫಂಕ್ಷನ್ ಯಾವುದಾದ್ರೂ ಒಂದು ಫಂಕ್ಷನ್, ನನ್ನ ಹತ್ರ ಈಗ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ ಅನ್ನ ಈವನ್ ಫಂಕ್ಷನ್ ಅಂತ ಹೇಳ್ಬೇಕಂದ್ರೆ ಸಮ್ ಕಂಡೀಷನ್ಸ್ ಇರಬೇಕು. ಸೊ ಏನೇನದು ಕಂಡೀಷನ್ಸ್ ನೋಡೋಣ. ಈಗ ಯಾವುದಾದ್ರೂ ಒಂದು ಫಂಕ್ಷನ್, a function f is said to be even function if ಕಂಡೀಷನ್ ಏನಂದ್ರೆ f of minus x is equal to f of x. ಅರ್ರೆ ಏನಿದು ಸಿಂಪಲ್. ಯಾವ್ದಾದ್ರು ಒಂದು ಫಂಕ್ಷನ್ ಅನ್ನು ಈವನ್ ಫಂಕ್ಷನ್ ಅಂತ ಹೇಳ್ಬೇಕಂದ್ರೆ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಯಾವ್ದದು f of minus x is equal to f of x. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋ ಎಲ್ಲಾ ಫಂಕ್ಷನ್ಸ್ ಏನಾಗಿರುತ್ತೆ, ಈವನ್ ಫಂಕ್ಷನ್ಸ್ ಆಗಿರುತ್ತೆ. ಅದ ಹೆಂಗೆ ಸರ್ ನೋಡ್ಬಿಡೋಣ. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಈಗ ನಾನೊಂದು ಫಂಕ್ಷನ್ ಚೂಸ್ ಮಾಡ್ತೀನಿ. ಯಾವುದು f of x is equal to x ಸ್ಕ್ವಯರ್ ಅಂತ ಇದೆ. ಈ ಫಂಕ್ಷನ್ ಈವನ್ನ ಆಡ ಚೆಕ್ ಮಾಡಬೇಕು. ಈವನ್ನ ಆಡ ಚೆಕ್ ಮಾಡಿ ಅಂತ ಕೇಳ್ತಾರೆ. ಹೆಂಗ್ ಮಾಡೋದು? ಸಿಂಪಲ್. f of x is equal to x ಸ್ಕ್ವೇರ್ ಇದೆ. ಕಂಡೀಷನ್ ಏನ್ ನಮ್ಮ ಹತ್ರ, f of minus x is equal to f of x ಇರಬೇಕು. ಆದ್ರೆ ಅಂದ್ರೆ ನಾನು f of x ಅಲ್ಲಿ x ನ ಮೈನಸ್ x ಇಂದ ರಿಪ್ಲೇಸ್ ಮಾಡಿದ್ರು ನನಗೆ f of x ಸಿಗಬೇಕು. ಆ ತರ ಫಂಕ್ಷನ್ ನಾವೇನಂತ ಕರಿತೀವಿ, ಈವನ್ ಫಂಕ್ಷನ್ ಅಂತ ಕರಿತೀವಿ. ಸೊ ನಾನೇನ್ ಮಾಡ್ತೀನಿ ಈಗ ಇಲ್ಲಿ f of x is equal to x ಸ್ಕ್ವೇರ್ ಅಂತ ಇದೆ ನನ್ನ ಹತ್ರ. ಸೊ ನಾನೇನ್ ಮಾಡ್ತೀನಿ, ರೀಪ್ಲೇಸ್ x by minus x ಮಾಡ್ತೀನಿ. ಸೊ ನಾನೇನ್ ಮಾಡ್ತೀನಿ, ರಿಪ್ಲೇಸ್ x by minus x ಮಾಡ್ತೀನಿ. x ನ ಮೈನಸ್ x ಇಂದ ರಿಪ್ಲೇಸ್ ಮಾಡ್ತೀನಿ. ಸೊ ಏನಾಗುತ್ತೆ ನೋಡೋಣ. f of minus x equals x ಜಾಗದಲ್ಲಿ ಮೈನಸ್ x ಬರೆಯೋಣ. ಈ ಕಡೆ ಕೂಡ ಮೈನಸ್ x ದ ಹೋಲ್ ಸ್ಕ್ವೇರ್. ಮೈನಸ್ x ಸ್ಕ್ವೇರ್ ಅಂದ್ರೆ ಮೈನಸ್ ಸ್ಕ್ವೇರ್ ಪ್ಲಸ್ ಆಗುತ್ತೆ. ಸೊ x ಸ್ಕ್ವೇರ್, ಸೊ ಮೈನಸ್ x ದ ಹೋಲ್ ಸ್ಕ್ವೇರ್ ಇಸ್ ಅಗೇನ್ x ಸ್ಕ್ವೇರ್. ಸೊ f of minus x is equal to ಏನ್ ಬಂತು, x ಸ್ಕ್ವೇರ್ ಬಂತು. ಸೊ ಹಾಗಾದ್ರೆ x ಸ್ಕ್ವೇರ್ ಅಂದ್ರೆ ಏನು, x ಸ್ಕ್ವೇರ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ f of x. ಅರೆ f of minus x is equal to f of x only. ಓಹೋ, ಇದು ಈವನ್ ಫಂಕ್ಷನ್ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡ್ಬಿಡ್ತು. ಹಾಗಂದ್ಮೇಲೆ ದಿಸ್ ಫಂಕ್ಷನ್ ಈಸ್ ಈವನ್ ಫಂಕ್ಷನ್. ಯಾವ್ದದು, x ಸ್ಕ್ವೇರ್ ಅನ್ನೋ ಫಂಕ್ಷನ್ ಏನಾಗಿರುತ್ತೆ, ಈವನ್ ಫಂಕ್ಷನ್ ಆಗಿರುತ್ತೆ. ಸೊ ಹಾಗಾದ್ರೆ ಎಕ್ಸಾಂಪಲ್ಸ್ ನೋಡ್ಬೇಡ. ಎಕ್ಸಾಂಪಲ್ಸ್ ಫಾರ್ ಈವನ್ ಫಂಕ್ಷನ್ಸ್. ಎಕ್ಸಾಂಪಲ್ಸ್ ಯಾವ್ದಾದ್ರು ಬರೀಬಹುದು ಅಂದ್ರೆ x ಸ್ಕ್ವೇರ್, x ಪವರ್ 4, ನೆಕ್ಸ್ಟ್ ಅದೇ ತರ cos x, x ಸ್ಕ್ವೇರ್, x ಪವರ್ 4, cos x, mod x, ಇವೆಲ್ಲ ಏನಾಗಿರುತ್ತೆ ಅಂಡ್ ಸೋ ಆನ್. ಈ ಫಂಕ್ಷನ್ಸ್ ಎಲ್ಲ ಏನಾಗಿರುತ್ತೆ, ಈವನ್ ಫಂಕ್ಷನ್ಸ್ ಆಗಿರುತ್ತೆ. x ಸ್ಕ್ವೇರ್, x ಪವರ್ 4, x ಪವರ್ 6, x ಪವರ್ 8, ಈವನ್ ಪವರ್ ಏನಿರುತ್ತೆ ಅದೆಲ್ಲ ಈವನ್ ಫಂಕ್ಷನ್ಸ್. ಜೊತೆಗೆ cos x ಅನ್ನೋದು ಈವನ್ ಫಂಕ್ಷನ್, mod x ಅನ್ನೋದು ಕೂಡ ಏನಾಗಿರುತ್ತೆ, ಈವನ್ ಫಂಕ್ಷನ್. ಸೊ ಹಾಗಾದ್ರೆ ಈವನ್ ಫಂಕ್ಷನ್ ಅಂದ್ರೆ ಏನಂತ ಗೊತ್ತಾಯ್ತು ಅನ್ಕೊಳ್ತೀನಿ. ಸೊ ನೋಡೋಣ ಒಂದು ಪಾಯಿಂಟ್ ನೋಡೋಣ, ಇಂಪಾರ್ಟೆಂಟ್ ಪಾಯಿಂಟ್ ಆನ್ ಈವನ್ ಫಂಕ್ಷನ್. ಸೊ ಒಂದು ನೋಟ್ ಪಾಯಿಂಟ್ ತಗೊಳ್ಳೋಣ. ನೋಟ್ ಪಾಯಿಂಟ್ ಏನಂದ್ರೆ, the graph of an even function is symmetric about y-axis. So the graph of an even function is symmetric about y-axis. ಯಾವಾಗ್ಲೂ the graph of an even function is symmetric about y-axis. ಅಂದ್ರೆ
ಗ್ರಾಫ್ ಆಫ್ ಈವನ್ ಫಂಕ್ಷನ್ಗೆ ನಾನೇನಾದ್ರೂ ಗ್ರಾಫ್ ಡ್ರಾ ಮಾಡಿಬಿಟ್ರೆ ಅದು ವೈ ಆಕ್ಸಿಸ್ ಅಲ್ಲಿ ಸಿಮೆಟ್ರಿಕ್, ಅಂದ್ರೆ ಲೆಫ್ಟ್ ಸೈಡ್ ಏನಿರುತ್ತೆ ರೈಟ್ ಸೈಡ್ ಕೂಡ ಅದೇ ಇರುತ್ತೆ, ರೈಟ್ ಸೈಡ್ ಏನಿರುತ್ತೆ ಲೆಫ್ಟ್ ಸೈಡ್ ಕೂಡ ಅದೇ ಇರುತ್ತೆ. ಆ ತರ ಫಂಕ್ಷನ್ ಏನಾಗಿರುತ್ತೆ ಈವನ್ ಫಂಕ್ಷನ್ ಆಗಿರುತ್ತೆ. ಅಂದ್ರೆ ಯಾವ ಫಂಕ್ಷನ್ಗೆ ಗ್ರಾಫ್ ಆ ತರ ಇರುತ್ತೆ ಆ ಫಂಕ್ಷನ್ಸ್ ನ ಈವನ್ ಫಂಕ್ಷನ್ಸ್ ಅಂತ ಕರಿತೀವಿ. ಈಗ ನನ್ನ ಹತ್ರ ಇಲ್ಲೊಂದು 3-4 ಎಕ್ಸಾಂಪಲ್ ಇದೆ, ಆ ಎಕ್ಸಾಂಪಲ್ಸ್ ಗೆ ಗ್ರಾಫ್ ಡ್ರಾ ಮಾಡಿ ನೋಡ್ಬಿಡೋಣ ಅದೆಲ್ಲ ಈವನ್ ಫಂಕ್ಷನ್ ಆಗುತ್ತಾ ಅಂಡ್ ಈ ನೋಟ್ ಪಾಯಿಂಟ್ ಕರೆಕ್ಟ್ ಚೆಕ್ ಮಾಡೋಣ. ಸೊ ನಾನೇನ್ ಮಾಡ್ತೀನಿ ಇವಾಗ ಗ್ರಾಫ್ಸ್ ಡ್ರಾ ಮಾಡ್ತೀನಿ. ಸೊ ನೋಡೋಣ ಇಲ್ಲಿ ಫಸ್ಟ್ y is equal to x ಸ್ಕ್ವೇರ್ ಗೆ ಗ್ರಾಫ್ ಹೇಗಿರುತ್ತೆ ನೋಡೋಣ. ಸೊ ದಿಸ್ ಈಸ್ ದಿ ಗ್ರಾಫ್ ಆಫ್ y equals x ಸ್ಕ್ವೇರ್. ಅದೇ ತರ x ಪವರ್ 4 ಗೂ ಹೀಗೆ ಇರುತ್ತೆ ಗ್ರಾಫ್, ಸ್ವಲ್ಪ ಏನಾಗಿರುತ್ತೆ ಒಳಗಡೆ ಇರುತ್ತೆ ಅನ್ಕೋಣ. ನೆಕ್ಸ್ಟ್ ಅದೇ ತರ ಇದು y is equal to x ಪವರ್ 4. ನೆಕ್ಸ್ಟ್ y is equal to cos x ಗೆ ಗ್ರಾಫ್ ಡ್ರಾ ಮಾಡೋಣ. cos x ಗೆ ಹೇಗಿರುತ್ತೆ ಅಂದ್ರೆ ಸೊ this is y is equal to cos x ಅನ್ಕೋಣ. ಅದೇ ತರ mod x ಗೆ ಗ್ರಾಫ್, ಸೊ ದಿಸ್ ಇಸ್ ದಿ ಗ್ರಾಫ್ ಆಫ್ mod x. ಸೊ ಈಗ 4 ಗ್ರಾಫ್ ನ ಅಬ್ಸರ್ವ್ ಮಾಡೋಣ. 4 ಗ್ರಾಫ್ ಅಲ್ಲಿ ಏನ್ ನೋಡ್ಬಹುದು ನಾವು, ಇಲ್ಲಿ ನೋಡ್ರಿ ಇದು y ಆಕ್ಸಿಸ್ ಹೌದಲ್ವಾ, ದಿಸ್ ಇಸ್ y ಆಕ್ಸಿಸ್. ಈ y ಆಕ್ಸಿಸ್ ಗೆ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಏನಿದೆ ಗ್ರಾಫ್ ಅವೆರಡು ಸೇಮ್. ಅಂದ್ರೆ ಲೆಫ್ಟ್ ಸೈಡ್ ಏನಿದೆ ಅದ್ರ ಮಿರರ್ ಇಮೇಜ್ ರೈಟ್ ಸೈಡ್ ಗಿದೆ, ರೈಟ್ ಸೈಡ್ ಏನಿದೆ ಅದ್ರ ಮಿರರ್ ಇಮೇಜ್ ಲೆಫ್ಟ್ ಸೈಡ್ ಗಿದೆ. ಸೊ ಹಾಗಾದ್ರೆ ದಿ ಗ್ರಾಫ್ ಆಫ್ ದಿಸ್ ಫಂಕ್ಷನ್ ಯಾವುದು y is equal to x ಸ್ಕ್ವೇರ್ is symmetric about y axis. ಸೊ y ಆಕ್ಸಿಸ್ ಇಂದ ರೈಟ್ ಸೈಡ್ ಏನಿದೆ ಅದ್ರ ಮಿರರ್ ಇಮೇಜ್ ಲೆಫ್ಟ್ ಸೈಡ್ ಗಿದೆ ಹೌದಲ್ವಾ. ಅದೇ ತರ ಸೆಕೆಂಡ್ ಗ್ರಾಫ್ ನೋಡೋಣ. ಇದ್ರೂ ಅಷ್ಟೇ y ಆಕ್ಸಿಸ್ ಇಂದ ರೈಟ್ ಸೈಡ್ ಏನಿದೆ ಅದ್ರ ಮಿರರ್ ಇಮೇಜ್ ಲೆಫ್ಟ್ ಸೈಡ್ ಗಿದೆ. therefore this graph is also symmetric about y axis. ಅದೇ ತರ ಇದನ್ನ ನೋಡೋಣ. cos ಇದು y axis, ಇದು ಈ y axis ಇಂದ ರೈಟ್ ಸೈಡ್ ಏನಿದೆ ನೋಡ್ತಾ ಇದ್ದೀನಿ ನಾನು. ರೈಟ್ ಸೈಡ್ ಏನಿದೆ ಗ್ರಾಫ್ ಅದ್ರ ಇಮೇಜ್ ಲೆಫ್ಟ್ ಸೈಡ್ ಗಿದೆ ಹೌದಾ. ರೈಟ್ ಸೈಡ್ ಏನಿದೆ ಅದ್ರ ಇಮೇಜ್ ಕೂಡ ಲೆಫ್ಟ್ ಸೈಡ್ ಗಿದೆ. ಸೊ ಹಾಗಾದ್ರೆ ದಿಸ್ ಫಂಕ್ಷನ್ ಇಸ್ ಆಲ್ಸೋ ಸಿಮೆಟ್ರಿಕ್ ಅಬೌಟ್ ದಿ ಗ್ರಾಫ್ ಆಫ್ ದಿಸ್ ಫಂಕ್ಷನ್ ಇಸ್ ಆಲ್ಸೋ ಸಿಮೆಟ್ರಿಕ್ ಅಬೌಟ್ y ಆಕ್ಸಿಸ್. mod x ನೋಡೋಣ. mod x ಅಷ್ಟೇ ರೈಟ್ ಸೈಡ್ ಏನಿದೆ ಅದ್ರ ಮಿರರ್ ಇಮೇಜ್ ಲೆಫ್ಟ್ ಸೈಡ್ ಗಿದೆ. ಸೊ ಹಾಗಾದ್ಮೇಲೆ ದಿಸ್ ಗ್ರಾಫ್ ಇಸ್ ಸಿಮೆಟ್ರಿಕಲ್ ಅಬೌಟ್ y ಆಕ್ಸಿಸ್. ಸೊ ಹಾಗಾದ್ರೆ ದಿ ಗ್ರಾಫ್ ಆಫ್ ಎನ್ ಈವನ್ ಫಂಕ್ಷನ್ ಇಸ್ ಆಲ್ವೇಸ್ ಸಿಮೆಟ್ರಿಕ್ ಅಬೌಟ್ y ಆಕ್ಸಿಸ್. ಇದು ಒಂದು ನೋಟ್ ಪಾಯಿಂಟ್, ಗೊತ್ತಾಯ್ತಾ. So the graph of an even function is always symmetric about y axis. ಗೊತ್ತಾಯ್ತಾ. ಸೊ ಓಕೆ ಅದೇ ತರ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೋಡೋಣ. ಏನದು ಇನ್ನೊಂದು ಪಾಯಿಂಟ್? ಈಗ ಸಪೋಸ್ ನಾನು ಯಾವುದೋ ಒಂದು ಪಾಯಿಂಟ್ ಚೂಸ್ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ನಾನೀಗ ಒಂದು ಪಾಯಿಂಟ್ ತಗೊಂಡಿದ್ದೀನಿ. ಈ ಪಾಯಿಂಟ್ x, y ಅನ್ಕೋಣ. ಸಪೋಸ್ x, y is a point on graph of function y is equal to x square. x, y ಅನ್ನೋ ಪಾಯಿಂಟು ಗ್ರಾಫ್ ಅಲ್ಲಿ ಇದ್ರೆ ಅಂದ್ರೆ y is equal to x square ಗ್ರಾಫ್ ಅಲ್ಲಿ ಇದ್ರೆ ಇನ್ನೊಂದು ಪಾಯಿಂಟ್ ಈಸಿಯಾಗಿ ಹೇಳ್ಬೋದು. ಇಲ್ಲಿ x ಇದ್ರೆ ಅದರ ಲೆಫ್ಟ್ ಸೈಡ್ಗೆ ಆರ್ ಅದ್ರ ಮಿರರ್ ಇಮೇಜ್, ಈ ಪಾಯಿಂಟ್ ಮಿರರ್ ಇಮೇಜ್ ಏನಾಗಿರುತ್ತೆ ಈ ಕಡೆ ಇರುತ್ತೆ. ಆ ಪಾಯಿಂಟ್ ಈ ಪಾಯಿಂಟ್ ಮಿರರ್ ಇಮೇಜ್ ಏನಾಗಿರುತ್ತೆ ಈ ಕಡೆ ಇರುತ್ತೆ ಹೌದಾ. ಇದ್ರ ಮಿರರ್ ಇಮೇಜ್ ಈ ಕಡೆ ಇರುತ್ತೆ. ಈ ಪಾಯಿಂಟ್ ಏನಾಗಿರುತ್ತೆ ಅಂದ್ರೆ ಇಟ್ ಇಸ್ ಮೈನಸ್ ಎಕ್ಸ್ ವೈ. ವೈ ಏನು ಚೇಂಜ್ ಆಗಲ್ಲ, ಎಕ್ಸ್ ಮಾತ್ರ ಚೇಂಜ್ ಆಗುತ್ತೆ. ಇಲ್ಲೂ ಅಷ್ಟೇ ಈ ಕಡೆದು ನೋಡೋಣ. ಸಪೋಸ್ ಇಲ್ಲೊಂದು ಪಾಯಿಂಟ್ ಇದೆ ಅನ್ಕೊಳ್ಳೋಣ. ಎಕ್ಸ್ ವೈ ಅನ್ನೋ ಪಾಯಿಂಟ್ ಫಂಕ್ಷನ್ಗೆ ರೈಟ್ ಸೈಡ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ರೈಟ್ ಸೈಡ್ ಗ್ರಾಫ್ ಮೇಲೆ ಇದೆ ಅನ್ಕೊಳ್ಳೋಣ. ಸೊ ನಾನು ಹೇಳಿದ್ದೀನಿ ರೈಟ್ ಸೈಡ್ ಅಲ್ಲಿ ಏನಿರುತ್ತೆ ಅದ್ರ ಮಿರರ್ ಇಮೇಜ್ ಲೆಫ್ಟ್ ಸೈಡ್ ಇರುತ್ತೆ ಅಂತ. ಸೊ ಹಾಗಾದ್ರೆ ಈ ಪಾಯಿಂಟ್ಗೆ ಮಿರರ್ ಇಮೇಜ್ ಏನ್ ಬರುತ್ತೆ ನೋಡೋಣ. ಇಲ್ಲಿರುತ್ತೆ ಆ ಮಿರರ್ ಇಮೇಜ್ ಪಾಯಿಂಟ್. ಆ ಪಾಯಿಂಟ್ ಏನಾಗಿರುತ್ತೆ ಅಂದ್ರೆ ಸಿಂಪಲ್, ಎಕ್ಸ್ ಅದ್ರ ಮಿರರ್ ಇಮೇಜ್ ಅಂದ್ರೆ ಈ ಕಡೆ ಪ್ಲಸ್ ಇದ್ರೆ ಈ ಕಡೆ ಮೈನಸ್, ಯಾಕೆಂದ್ರೆ ಈ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ಪಾಸಿಟಿವ್, ಈ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ನೆಗೆಟಿವ್. ವೈ ಚೇಂಜ್ ಆಗಲ್ಲ. ವೈ ಅಂದ್ರೆ ಈ ಹೈಟ್ ನೇ ವೈ ಅಂತ ಕರೆಯೋದು. ಈ ಹೈಟ್ ಏನಿತ್ತು ಅದು ಹಾಗೆ ಇರುತ್ತೆ. ಎಕ್ಸ್ ಮಾತ್ರ ರೈಟ್ ಸೈಡ್ ಇದ್ದು ಲೆಫ್ಟ್ ಸೈಡ್ ಬರುತ್ತೆ. ಸೊ ಇಲ್ಲಿ ಪಾಸಿಟಿವ್ ಎಕ್ಸ್ ಇದ್ದು ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ ನೆಗೆಟಿವ್ ಎಕ್ಸ್. ಸೊ ಮೈನಸ್ ಎಕ್ಸ್ ವೈ ಇಸ್ ಆಲ್ಸೋ ಪಾಯಿಂಟ್ ಆನ್ ದಟ್ ಗ್ರಾಫ್. ಅದೇ ತರ ಇಲ್ಲಿ ಪಾಯಿಂಟ್ ಎಕ್ಸ್ ವೈ ಇದ್ರೆ ಈ ಪಾಯಿಂಟ್ ಏನಾಗುತ್ತೆ, ಈ ಪಾಯಿಂಟ್ ನೋಡೋಣ. ಈ ಪಾಯಿಂಟ್ ಏನಾಗುತ್ತೆ ಮೈನಸ್ ಎಕ್ಸ್ ವೈ. ಅದೇ ತರ ಇದರಲ್ಲೂ ನೋಡೋಣ. ಇಲ್ಲಿ ಪಾಯಿಂಟ್ ಎಕ್ಸ್ ವೈ ಇದ್ರೆ ಈ ಪಾಯಿಂಟ್ ಏನಾಗುತ್ತೆ ಮೈನಸ್ ಎಕ್ಸ್ ವೈ. ಸೊ ಏನಂತ ಬರಿಬಹುದು ಇದರಿಂದ? ಹಾಗಾದ್ರೆ ಇನ್ನೊಂದು ನೋಟ್ ಪಾಯಿಂಟ್ ಬರೆಯೋಣ. ಏನಂತ ಬರಿಬಹುದು ನೋಡಿ. ಇಫ್ ಎಕ್ಸ್ ವೈ, if x y is a point, if x y is a point on
even function, if x comma y is a point on even function, then minus x comma y is also a point on even function. So this is one more note point. x comma y ಅನ್ನೋದು ಪಾಯಿಂಟ್ ಈವನ್ ಫಂಕ್ಷನ್ ಮೇಲೆ ಇದ್ರೆ ಮೈನಸ್ ಎಕ್ಸ್ ಕಾಮ ವೈ ಅನ್ನೋ ಪಾಯಿಂಟ್ ಕೂಡ ಈವನ್ ಫಂಕ್ಷನ್ ಮೇಲೆ ಇರುತ್ತೆ. ಸೊ ಇಸ್ ಇಟ್ ಕ್ಲಿಯರ್? ಗೊತ್ತಾಯ್ತಾ? ಸೊ ಇದು ಈವನ್ ಫಂಕ್ಷನ್ಸ್ದು ನೋಟ್ ಪಾಯಿಂಟ್ಸ್. ಓಕೆ, ಈವನ್ ಫಂಕ್ಷನ್ ಅಂದ್ರೆ ಏನು ನೋಡಿದ್ವಿ. ಈಗ ಆಡ್ ಫಂಕ್ಷನ್ ಅಂದ್ರೆ ಏನು ನೋಡ್ಬಿಡೋಣ. ಆಡ್ ಫಂಕ್ಷನ್ ಏನಿದು? ಆಡ್ ಫಂಕ್ಷನ್ ಸಿಂಪಲ್, ಯಾವುದೋ ಒಂದು ಫಂಕ್ಷನ್ ಅನ್ನ ಆಡ್ ಫಂಕ್ಷನ್ ಅಂತ ಯಾವಾಗ ಹೇಳೋದು? ಏನೋ ಒಂದು ಕಂಡೀಷನ್ ಇರುತ್ತೆ. ಏನ್ ಕಂಡೀಷನ್ ಅದು ನೋಡ್ಬಿಡೋಣ. ಆಡ್ ಫಂಕ್ಷನ್ ಈಗ ಯಾವುದೋ ಒಂದು ಫಂಕ್ಷನ್, a function f is said to be odd function if f of minus x equals to minus f of x. ಯಾವುದೋ ಒಂದು ಫಂಕ್ಷನ್ ಅನ್ನ ಆಡ್ ಫಂಕ್ಷನ್ ಅಂತ ಹೇಳ್ಬೇಕಂದ್ರೆ ಕಂಡೀಷನ್ ಏನು ಇದೆ? f of minus x is equal to minus f of x. ಈ ಒಂದು ಫಂಕ್ಷನ್ ಅಂದ್ರೆ f of minus x ಜಸ್ಟ್ f of x ಆಗಿರ್ಬೇಕಿತ್ತು. ಆಡ್ ಫಂಕ್ಷನ್ ಅಂದ್ರೆ ಏನಾಗಿರ್ಬೇಕು? f of minus x is equal to minus f of x ಇರಬೇಕು. ಸೊ ಏನಿದು? ಸಿಂಪಲ್, ಏನಿಲ್ಲ, f of x ಇರುತ್ತಲ್ವಾ, ಅದರಲ್ಲಿ x ನ ಮೈನಸ್ x ಇಂದ ರಿಪ್ಲೇಸ್ ಮಾಡ್ಬಿಡೋಣ. x ನ ಮೈನಸ್ x ಇಂದ ರಿಪ್ಲೇಸ್ ಮಾಡಿದ್ರೆ f of minus x ಆಗುತ್ತೆ. ಸೊ ಆ ಮೈನಸ್ f of minus x ಮೈನಸ್ ಆಫ್ f of x ಏನಾದ್ರೂ ಆಗಿದ್ರೆ ಹೇಗಾಗಿರುತ್ತೆ ನೋಡ್ಬಿಡೋಣ. ಸೊ ನಾನು ಇವಾಗ ಒಂದು ಎಕ್ಸಾಂಪಲ್ ತಗೋತೀನಿ. ಏನೊಂದು ಎಕ್ಸಾಂಪಲ್ ನೋಡೋಣ. ಸೊ f of x equals x ಕ್ಯೂಬ್ ಅಂತ ಇಟ್ಕೊಳ್ತೀನಿ. f of x equals to x ಕ್ಯೂಬ್. ಇದು ಇವನ್ನ ಆಡ ಚೆಕ್ ಮಾಡಿ ಅಂತ ಕೇಳ್ತಾರೆ. ಸೊ ಹೆಂಗ್ ಮಾಡೋದು? ಸಿಂಪಲ್, ನಾನೇನ್ ಮಾಡ್ಬೇಕು? ಫಸ್ಟ್ x ನ ಏನ್ ಮಾಡ್ಬೇಕು? ಮೈನಸ್ x ಇಂದ ರೀಪ್ಲೇಸ್ ಮಾಡ್ಬೇಕು, ಹೌದಲ್ವಾ? ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ? ರೀಪ್ಲೇಸ್ x ಬೈ ಮೈನಸ್ x ಮಾಡ್ತೀನಿ. ಸೊ f of ಮೈನಸ್ x ಏನಾಗುತ್ತೆ? ಇಲ್ಲೂ ಅಷ್ಟೇ, ಮೈನಸ್ x ದ ಹೋಲ್ ಕ್ಯೂಬ್. ಸೊ ಮೈನಸ್ x ಹೋಲ್ ಕ್ಯೂಬ್, ಮೈನಸ್ x ಹೋಲ್ ಕ್ಯೂಬ್ ಅಂದ್ರೆ ಮೈನಸ್ 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 ಅನ್ನೋದನ್ನ 3 ಟೈಮ್ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಇದೇನಾಯ್ತು? ಟೋಟಲ್ ಮೈನಸ್ ಎಕ್ಸ್ ಕ್ಯೂಬ್ ಆಯ್ತು. ಸೊ ಎಫ್ ಆಫ್ ಮೈನಸ್ ಎಕ್ಸ್ ಏನಾಯ್ತು? ಮೈನಸ್ ಎಕ್ಸ್ ಕ್ಯೂಬ್. ಅರ್ರೆ ಎಕ್ಸ್ ಕ್ಯೂಬ್ ಅಂದ್ರೆ ಏನು? ಈ ಎಕ್ಸ್ ಕ್ಯೂಬ್ ಅಂದ್ರೆ ಏನಿದು? ಈ ಎಕ್ಸ್ ಕ್ಯೂಬ್ ಅಂದ್ರೆ ಎಫ್ ಆಫ್ ಎಕ್ಸ್, ಹೌದಲ್ವಾ? ಮೇಲ್ಗಡೆ ಫಸ್ಟ್ ಸ್ಟೆಪ್ ಅಲ್ಲೇ ಇದೆ ಎಫ್ ಆಫ್ ಎಕ್ಸ್ ಅಂದ್ರೆ ಏನು? ಎಕ್ಸ್ ಕ್ಯೂಬ್. ಸೊ ನಾನು ರೀಪ್ಲೇಸ್ ಮಾಡ್ಬಿಡ್ತೀನಿ. ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಅಂದ್ರೆ ಎಫ್ ಆಫ್ ಎಕ್ಸ್. ಅರ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ನನಗೆ ಏನ್ ಬಂತು? ಮೈನಸ್ ಎಫ್ ಆಫ್ ಎಕ್ಸ್ ಬಂತು. ಯಾವ್ದಾದ್ರು ಫಂಕ್ಷನ್ ಈ ತರ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? ಆಡ್ ಫಂಕ್ಷನ್. ಸೊ ಹಿಯರ್ ಎಫ್ ಇಸ್ ಆಡ್ ಫಂಕ್ಷನ್. ಸೊ ಗೊತ್ತಾಯ್ತಾ? ಹಾಗಾದ್ರೆ ಎಕ್ಸಾಂಪಲ್ಸ್ ಒಂದ್ ತಗೊಂಡಿದೀನಿ, ಇನ್ನೊಂದೆರಡು ನೋಡ್ಬಿಡೋಣ. ಎಕ್ಸಾಂಪಲ್ಸ್ ಯಾವ್ದು? ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ನೋಡಿದ್ವಿ. ಅದೇ ತರ ಎಕ್ಸ್ ಪವರ್ 5, ಎಕ್ಸ್ ಪವರ್ 7 ಆಡ್ ಪವರ್ ಇರೋ ಫಂಕ್ಷನ್ಸ್. ಜೊತೆಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ಸೈನ್ ಎಕ್ಸ್ ಫಂಕ್ಷನ್ ಕೂಡ ಏನಾಗಿರುತ್ತೆ? ಆಡ್ ಫಂಕ್ಷನ್ಸ್ ಆಗಿರುತ್ತೆ. ಸೊ ಇದು ಸಮ್ ಎಕ್ಸಾಂಪಲ್ಸ್ ಆಫ್ ಆಡ್ ಫಂಕ್ಷನ್ಸ್. ಸೊ ಗೊತ್ತಾಯ್ತಾ? ಆಡ್ ಫಂಕ್ಷನ್ ಅಂದ್ರೆ ಗೊತ್ತಾಯ್ತಲ್ವಾ? ಅದೇ ತರ ಒಂದು ನೋಟ್ ಪಾಯಿಂಟ್ ನೋಡ್ಬೇಡ, ಅಲ್ಲಿ ಗೊತ್ತಾಯ್ತು. ಈವನ್ ಫಂಕ್ಷನ್ ಅಲ್ಲಿ ಗೊತ್ತಾಯ್ತು. ಗ್ರಾಫ್ ಆಫ್ ಈವನ್ ಫಂಕ್ಷನ್ ಏನಾಗಿರುತ್ತೆ? ಸಿಮೆಟ್ರಿಕಲ್ ಅಬೌಟ್ ವೈ ಆಕ್ಸಿಸ್. ಅಂದ್ರೆ ವೈ ಆಕ್ಸಿಸ್ ರೈಟ್ ಸೈಡ್ ಏನಿರುತ್ತೆ ಲೆಫ್ಟ್ ಸೈಡ್ಗೂ ಅದೇ ಇರುತ್ತೆ ಗ್ರಾಫ್. ಅಂದ್ರೆ ಮಿರರ್ ಇಮೇಜ್ ಇರುತ್ತೆ. ರೈಟ್ ಸೈಡ್ ಏನಿರುತ್ತೆ ಅದ್ರ ಮಿರರ್ ಇಮೇಜ್ ಲೆಫ್ಟ್ ಸೈಡ್ ಇರುತ್ತೆ, ಇಲ್ಲ ಲೆಫ್ಟ್ ಸೈಡ್ ಏನಿರುತ್ತೆ ಅದ್ರ ಮಿರರ್ ಇಮೇಜ್ ರೈಟ್ ಸೈಡ್ ಇರುತ್ತೆ. ಸೊ ಅದು ಗ್ರಾಫ್ ಆಫ್ ಈವನ್ ಫಂಕ್ಷನ್. ಆಡ್ ಫಂಕ್ಷನ್ ಏನಾಗಿರುತ್ತೆ? ಗ್ರಾಫ್ ಆಫ್ ಆಡ್ ಫಂಕ್ಷನ್ ಈಸ್ ಸಿಮೆಟ್ರಿಕಲ್ ಅಬೌಟ್ ಆರಿಜಿನ್. ಅಂದ್ರೆ ಆರಿಜಿನ್ ಏನಿರುತ್ತೆ, ಆರಿಜಿನ್ ಇಂದ ಬಲಗಡೆ ಭಾಗಕ್ಕೆ ಏನಿರುತ್ತೆ ಅದ್ರ ಮಿರರ್ ಇಮೇಜ್ ಆರಿಜಿನ್ ಇಂದ ಎಡಗಡೆ ಭಾಗಕ್ಕೆ ಇರುತ್ತೆ. ಅಂದ್ರೆ ನೋಡೋಣ ಯಾವ ತರ ಗ್ರಾಫ್ ಇರುತ್ತೆ ನೋಡೋಣ ಇಲ್ಲಿ. ಸೊ ಗ್ರಾಫ್ಸ್ ನೋಡೋಣ. ಸೊ ಈಗ ಒಂದು 4 ಆಡ್ ಫಂಕ್ಷನ್ ತಗೊಳ್ತೀನಿ. ಯಾವ್ದು ನೋಡ್ಬಿಡೋಣ. ಸೊ ಫಸ್ಟ್ ಒನ್ y ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್, ಅದನ್ನೇ ತಗೊಳ್ಳೋಣ. ನೆಕ್ಸ್ಟ್ ಅದೇ ತರ y ಇಸ್ ಈಕ್ವಲ್ ಟು ಎಕ್ಸ್ ಪವರ್ 5. ಸೊ y ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ಈ 3 ಫಂಕ್ಷನ್ಸ್ ಗ್ರಾಫ್ ಬರೆಯೋಣ. ಸೊ y ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಹೇಗಿರುತ್ತೆ ಗ್ರಾಫು ನೋಡೋಣ. ಸೊ ದಿಸ್ ಇಸ್ ದಿ ಗ್ರಾಫ್ ಆಫ್ y is equal to x cube. ಅದೇ ತರ x power 5 ಸೇಮ್ ಹಾಗೆ ಇರುತ್ತೆ, ಬಟ್ ಸ್ವಲ್ಪ ಇದೇನಿದೆ ಇದು ಕರ್ವ್ ಏನಿರುತ್ತೆ ಸ್ವಲ್ಪ ಸ್ಲ್ಯಾಂಟ್ ಆಗಿ ಒಳಗಡೆಗೆ ಬೆಂಡ್ ಆಗಿರುತ್ತೆ. ಸೊ ಅದೇ ತರ y is equal to sin x ಹೇಗಿರುತ್ತೆ ಗ್ರಾಫು? y equals to sin x. sin x ನೋಡೋಣ.
ಸೊ ದಿಸ್ ಈಸ್ ದಿ ಗ್ರಾಫ್ ಆಫ್ ಸೈನ್ ಎಕ್ಸ್. ಸೊ ಇದು ಸೈನ್ ಎಕ್ಸ್ಗೆ ಗ್ರಾಫ್ ಗೊತ್ತಾಯ್ತು. ಸೊ ಈಗ ಹಾಗಾದ್ರೆ y is equal to x cube ಗ್ರಾಫ್ ಇಲ್ಲಿದೆ. ಸೊ ಇವಾಗ ನೋಡೋಣ ಆರಿಜಿನ್ ಯಾವುದು, ಈ ಪಾಯಿಂಟ್ ಆರಿಜಿನ್ ಹೌದಲ್ವಾ. ಆರಿಜಿನ್ ಇಂದ ರೈಟ್ ಸೈಡ್ಗೆ ಏನಿದೆ, ಈಗ ಆರಿಜಿನ್ ಅನ್ನೋದು ಇಲ್ಲಿ ಮಿರರ್ ತರ ವರ್ಕ್ ಮಾಡುತ್ತೆ. ಆರಿಜಿನ್ ಈಸ್ ಮಿರರ್ ಇಯರ್. ಆರಿಜಿನ್ ಇಂದ ರೈಟ್ ಸೈಡ್ಗೆ ಏನಿದೆ ಗ್ರಾಫು ಅದೇ, ಮತ್ತೆ ಅದ್ರ ಇಮೇಜ್ ಮಿರರ್ ಇಮೇಜ್. ಆರಿಜಿನ್ ಅನ್ನೋದು ಇಲ್ಲಿ ಮಿರರ್, ಅದ್ರ ಮಿರರ್ ಇಮೇಜ್ ಈ ಕಡೆ ಇದೆಯಾ ಹೌದಲ್ವಾ. ಸೊ ಈ ಕಡೆಗೆ ಏನಿತ್ತು ಆರಿಜಿನಲ್ ಮಿರರ್ ತರ ವರ್ಕ್ ಮಾಡ್ತಾ ಇದೆ. ಸೊ ಇಲ್ಲಿ ಅದ್ರ ಆಪೋಸಿಟ್ ಆಗಿರುತ್ತೆ. ಅದೇ ತರ ಇಲ್ಲಿ ನೋಡೋಣ ಸೈನ್ಗೆ ನೋಡೋಣ. ಇಲ್ಲಿ ಆರಿಜಿನ್ ಇದು, ಆರಿಜಿನ್ ಇಂದ ಈ ಕಡೆಗೆ ಏನಿತ್ತು ಅದ್ರ ಮಿರರ್ ಇಮೇಜ್ ಈ ಕಡೆಗಿದೆ ಹೌದಾ. ಸೊ ಆರಿಜಿನ್ ಇಂದ ರೈಟ್ ಸೈಡ್ಗೆ ಏನಿತ್ತು ಅದ್ರ ಲೆಫ್ಟ್ ಸೈಡ್ಗೆ ಮತ್ತೆ ಅದ್ರ ಮಿರರ್ ಇಮೇಜ್ ಇದೆ. ಸೊ ಹಾಗಾದ್ರೆ ಇಲ್ಲೂ ಅಷ್ಟೇ, ಇದು ಆರಿಜಿನ್, ಆರಿಜಿನ್ ಇಂದ ರೈಟ್ ಸೈಡ್ಗೆ ಏನಿತ್ತು ಆರಿಜಿನ್ ಮಿರರ್ ಆಗಿ ಇಟ್ಕೊಂಡಿದ್ದೀನಿ ಇಲ್ಲಿ. ಆರಿಜಿನ್ ಅನ್ನೋದು ಮಿರರ್. ಸೊ ಈ ಒಂದು ಫಂಕ್ಷನ್ ಅಲ್ಲಿ ಏನಿತ್ತು ವೈ ಆಕ್ಸಿಸ್ ಅನ್ನೋದು ಮಿರರ್. ವೈ ಆಕ್ಸಿಸ್ ಏನಿತ್ತು ಅದ್ರ ರೈಟ್ ಸೈಡ್ಗೆ ಏನಿತ್ತು ಲೆಫ್ಟ್ ಸೈಡ್ಗೂ ಅದೇ ಗ್ರಾಫ್ ಇರ್ತಿತ್ತು ಅದ್ರ ಮಿರರ್ ಇಮೇಜ್. ಇಲ್ಲೂ ಅಷ್ಟೇ ಮೂರು ಫಂಕ್ಷನ್ ಅಲ್ಲಿ ಈ ಒಂದು ಫಂಕ್ಷನ್ ಅಲ್ಲಿ ಏನಿರ್ತಿತ್ತು ರೈಟ್ ಸೈಡ್ಗೆ ಏನಿರುತ್ತೆ ವೈ ಆಕ್ಸಿಸ್ ಇಂದ ರೈಟ್ ಸೈಡ್ಗೆ ಏನಿರುತ್ತೆ ಅದ್ರ ಮಿರರ್ ಇಮೇಜ್ ಲೆಫ್ಟ್ ಸೈಡ್ಗೆ ಇರ್ತಿತ್ತು. ಅಂದ್ರೆ ವೈ ಆಕ್ಸಿಸ್ ಅನ್ನೋದು ಏನಾಗಿರ್ತಿತ್ತು ಮಿರರ್ ಆಗಿರ್ತಿತ್ತು. ಅದೇ ತರ ಇಲ್ಲಿ ಆರಿಜಿನ್ ಇಂದ ರೈಟ್ ಸೈಡ್ಗೆ ಏನಿದೆ ಅದ್ರ ಮಿರರ್ ಇಮೇಜ್ ಲೆಫ್ಟ್ ಸೈಡ್ಗೆ ಇರುತ್ತೆ. ಸೊ ಈ ತರ ಫಂಕ್ಷನ್ಸ್ ನಾವೇನಂತ ಕರಿತೀವಿ, ಆಡ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಗೊತ್ತಾಯ್ತಾ. ಹಾಗಾದ್ರೆ ಒಂದು ನೋಟ್ ಪಾಯಿಂಟ್ ಬರ್ದ್ಬಿಡೋಣ. ಏನದು ನೋಟ್ ಪಾಯಿಂಟ್ ನೋಡಿ ಬೇಗ. The graph of an odd function, the graph of an odd function is always symmetrical, about origin. ಗೊತ್ತಾಯ್ತಾ. ಸೊ ಆರಿಜಿನ್ ಅನ್ನೋದು ಇಲ್ಲಿ ಮಿರರ್ ತರ ವರ್ಕ್ ಮಾಡುತ್ತೆ. ಅದೇ ತರ ಇನ್ನೊಂದು ಪಾಯಿಂಟ್ ಬರ್ದ್ಬಿಡೋಣ. ಸಪೋಸ್ ಇಫ್ ಎಕ್ಸ್ ಕಾಮ ವೈ is a point on odd function, then minus x comma minus y is also a point on odd function. ಅರೆ ಏನಿದು ಕರೆಕ್ಟಾ ಚೆಕ್ ಮಾಡಿಬಿಡೋಣ. ಹೌದು ಇದು ಕರೆಕ್ಟು. ಸೊ ಹೇಗೆ ಹೇಳೋದು ನೋಡೋಣ. ಇಲ್ಲೊಂದು ಫಂಕ್ಷನ್ ಅಲ್ಲಿ ಒಂದು ಗ್ರಾಫ್ ಇಡೋಣ, ಪಾಯಿಂಟ್ ಇಡೋಣ. ಇಲ್ಲಿ ಎಕ್ಸ್ ಕಾಮ ವೈ ಅನ್ನೋದು ಇಲ್ಲಿ ಪಾಯಿಂಟ್ ಇದೆ ಅನ್ಕೊಳ್ಳೋಣ. ಎಕ್ಸ್ ಕಾಮ ವೈ ಅನ್ನೋ ಪಾಯಿಂಟ್ ಇಲ್ಲಿದೆ ಅಂದ್ರೆ ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ವೈ ಎರಡೂ ಪಾಸಿಟಿವ್, ಎಕ್ಸು ಪಾಸಿಟಿವ್ ವೈಯು ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸ್ ನೆಗೆಟಿವ್ ವೈ ಪಾಸಿಟಿವ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಎಕ್ಸು ನೆಗೆಟಿವ್ ವೈಯು ನೆಗೆಟಿವ್. ಇಲ್ಲಿ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದ್ಯಾವುದು ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್. ಸೊ ಈಗ ನೋಡೋಣ. ಈಗ ಎಕ್ಸ್ ಕಾಮ ವೈ ಅನ್ನೋ ಪಾಯಿಂಟ್ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಆ ಪಾಯಿಂಟ್ ಏನಾದ್ರೂ ಗ್ರಾಫ್ ಮೇಲಿದ್ರೆ ಇಲ್ಲಿ ಆರಿಜಿನ್ ಇದೆಯಲ್ವಾ, ಇದು ಆರಿಜಿನ್, ಇದು ಆರಿಜಿನ್ ಹೌದಲ್ವಾ. ಆರಿಜಿನ್ ಅನ್ನೋದು ಮಿರರ್ ತರ ವರ್ಕ್ ಆಗ್ತಾ ಇದೆ. ಆ ಸೈಡ್ಗೆ ಏನಿದೆ ಅದ್ರದ್ದು ಮಿರರ್ ಇಮೇಜ್ ಈ ಕಡೆಗಿರುತ್ತೆ. ಅಂದ್ರೆ ಮಿರರ್ ಇಮೇಜ್ ಅಂದ್ರೆ ಟ್ವಿಸ್ಟೆಡ್ ಮಿರರ್ ಇಮೇಜ್ ಇರುತ್ತೆ ಈ ಕಡೆಗೆ. ಸೊ ಹೀಗೆ ಫಂಕ್ಷನ್ ಇದ್ರೆ ಹೀಗಿರುತ್ತೆ ಅದ್ರ ಮಿರರ್ ಇಮೇಜ್ ಆಪೋಸಿಟ್ ಆಗಿ. ಸೊ ಈ ಪಾಯಿಂಟ್ ಎಕ್ಸ್ ಕಾಮ ವೈ ಅನ್ನೋದು ಗ್ರಾಫ್ ಮೇಲೆ ಇದ್ರೆ ಇದು ಸೇಮ್ ಪಾಯಿಂಟ್ ಇದ್ರ ಮಿರರ್ ಇಮೇಜ್ ಇದು. ಈ ಪಾಯಿಂಟ್ ಏನಾಗಿರುತ್ತೆ ಅಂದ್ರೆ ಮೈನಸ್ ಎಕ್ಸ್ ಕಾಮ ಮೈನಸ್ ವೈ. ಯಾಕೆ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಎರಡು ನೆಗೆಟಿವ್ ಅಲ್ವಾ. ಸೊ ಅದಕ್ಕೆ ಮೈನಸ್ ಎಕ್ಸ್ ಕಾಮ ಮೈನಸ್ ವೈ ಅನ್ನೋ ಪಾಯಿಂಟ್ ಕೂಡ ಏನಿರುತ್ತೆ ಅದೇ ಗ್ರಾಫ್ ಮೇಲೆ ಇರುತ್ತೆ, ಅದೇ ಫಂಕ್ಷನ್ ಮೇಲೆ ಇರುತ್ತೆ. ಇಲ್ಲೂ ಅಷ್ಟೇ ಎಕ್ಸ್ ಕಾಮ ವೈ ಅನ್ನೋ ಪಾಯಿಂಟ್ ಇದ್ರೆ ಮೈನಸ್ ಎಕ್ಸ್ ಕಾಮ ಮೈನಸ್ ವೈ ಅನ್ನೋ ಪಾಯಿಂಟ್ ಕೂಡ ಆ ಗ್ರಾಫ್ ಮೇಲೆ ಇರುತ್ತೆ. ಸೊ ಅದೇ ತರ ನೆಕ್ಸ್ಟ್ ಇಲ್ಲಿ ನೋಡೋಣ. ಇಲ್ಲೆಲ್ಲೋ ಎಕ್ಸ್ ಕಾಮ ವೈ ಅನ್ನೋ ಪಾಯಿಂಟ್ ಇತ್ತು ಅನ್ಕೋಣ. ಅದೇ ತರ ಮೈನಸ್ ಎಕ್ಸ್ ಕಾಮ ಮೈನಸ್ ವೈ ಅನ್ನೋ ಪಾಯಿಂಟ್ ಕೂಡ ಏನಾಗಿರುತ್ತೆ ಗ್ರಾಫ್ ಮೇಲೆ ಇರುತ್ತೆ, ಅಂದ್ರೆ ಆ ಫಂಕ್ಷನ್ ಅಲ್ಲಿ ಇರುತ್ತೆ. ಸೊ ಗೊತ್ತಾಯ್ತಲ್ವಾ. ಸೊ ಈವನ್ ಫಂಕ್ಷನ್ ಅಂದ್ರೆ ಆಡ್ ಫಂಕ್ಷನ್ ಅಂದ್ರೆ ಈವನ್ ಫಂಕ್ಷನ್ ಅಂದ್ರೆ ಆಡ್ ಫಂಕ್ಷನ್ ಅಂದ್ರೆ ಗೊತ್ತಾಯ್ತಲ್ವಾ. ಓಕೆ. ಸೊ ಹಾಗಾದ್ರೆ ಮುಂದಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ಹಾಗಾದ್ರೆ ಈವನ್ ಫಂಕ್ಷನ್ ಆಡ್ ಫಂಕ್ಷನ್ ಅಂದ್ರೆ ಗೊತ್ತಾಯ್ತು. ಈವನ್ ಫಂಕ್ಷನ್ ಅಂತ ಹೇಳ್ಬೇಕಂದ್ರೆ ಕಂಡೀಷನ್ ಏನಾಗಿರ್ಬೇಕು, ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇರಬೇಕು. ಆಡ್ ಫಂಕ್ಷನ್ಗೆ ಕಂಡೀಷನ್ ಏನಿರಬೇಕು, ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಇರಬೇಕು. ಹೌದಲ್ವಾ. ಹೌದು. ಸೊ ಗ್ರಾಫ್ ಆಫ್ ಈವನ್ ಫಂಕ್ಷನ್ ಇಸ್ ಸಿಮೆಟ್ರಿಕಲ್ ಅಬೌಟ್ ವೈ ಆಕ್ಸಿಸ್. ಗ್ರಾಫ್ ಆಫ್ ಆಡ್ ಫಂಕ್ಷನ್ ಇಸ್ ಸಿಮೆಟ್ರಿಕಲ್ ಅಬೌಟ್ ಆರಿಜಿನ್. ಹೌದು. ಸೊ ಅದೇ ತರ ಮುಂದಕ್ಕೆ ಹೋಗೋಣ ಇವಾಗ. ನೆಕ್ಸ್ಟ್ ಇಂಟರ್ವಲ್ಸ್. ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟ್.
ಕಾನ್ಸೆಪ್ಟ್ ಇಂಟರ್ವಲ್ಸ್. ಸೊ ನೋಡೋಣ, ಡೊಮೈನ್ ರೇಂಜ್ ಬರೆಯೋದಕ್ಕೆ ಈ ಇಂಟರ್ವಲ್ಸ್ ತುಂಬಾನೇ ಯೂಸ್ ಆಗುತ್ತೆ. ಅಂದ್ರೆ ನಂಬರ್ ಲೈನ್ ಇರುತ್ತಲ್ವಾ, ಎಷ್ಟೊಂದು ನಂಬರ್ಸ್ ಇರುತ್ತೆ ನಂತರ ಕಲೆಕ್ಷನ್ ಆಫ್ ನಂಬರ್ಸ್, ಆ ನಂಬರ್ಸ್ ನ ಸಿಂಪಲ್ ಆಗಿ ತುಂಬಾ ಈಸಿಯಾಗಿ ಡಿನೋಟ್ ಮಾಡಕ್ಕೆ ಈ ಇಂಟರ್ವಲ್ಸ್ ನ ಯೂಸ್ ಮಾಡ್ತೀವಿ. ಹೇಗೆ ಯೂಸ್ ಮಾಡ್ತೀವಿ, ಹೇಗೆ ಡಿನೋಟ್ ಮಾಡ್ತೀವಿ ನೋಡೋಣ ಇವಾಗ. ಸೊ ಫಸ್ಟ್ ಓಪನ್ ಇಂಟರ್ವಲ್ ಇದು ಓ ಅನ್ಕೊಳ್ಳೋಣ, ಇದನ್ನ ಓಪನ್ ಇಂಟರ್ವಲ್. ಏನಪ್ಪಾ ಇದು ಓಪನ್ ಇಂಟರ್ವಲ್ ಅಂದ್ರೆ ಏನು? ಸಿಂಪಲ್. ಓಪನ್ ಇಂಟರ್ವಲ್ ಅಂದ್ರೆ ಇದು ಕಲೆಕ್ಷನ್ ಆಫ್ ನಂಬರ್ಸ್, ಅದರಲ್ಲಿ ಎಂಡ್ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿರಲ್ಲ. ಇನ್ಕ್ಲೂಡ್ ಆಗಿರಲ್ಲ ಅಂದ್ರೆ ಈಗ ನಾನು ಬರೀತೀನಿ x value less than or 1 less than x less than 10 ಅಂತ ಅನ್ಕೋಣ. ಈಗ ಇಲ್ಲೊಂದು ಬರ್ದಿದ್ದೀನಿ, ಏನಿದು, ಇಲ್ಲೇನೋ ಒಂದು ಇನ್ಇಕ್ವಾಲಿಟಿ ಬರ್ದಿದ್ದೀನಿ, 1 less than x less than 10. ಈ ಮೀನಿಂಗ್ ಏನು? ಅಲ್ಲಿ ಬರ್ದಿದ್ದೀನಲ್ವಾ ಇನ್ಇಕ್ವಾಲಿಟಿ, ಅದರ ಮೀನಿಂಗ್ ಏನು? ಸೊ ಎಕ್ಸ್ ಅನ್ನೋದು ಯಾವುದೋ ಒಂದು ವ್ಯಾಲ್ಯೂ, ಅದೇನಾಗಿದೆ ಅಂದ್ರೆ 1 ಮತ್ತೆ 10 ಮಧ್ಯ ಇದೆ, ಹೌದಾ? ಅಲ್ಲ, ಅದನ್ನೇ ಬರ್ದಿರೋದು 1 ಮತ್ತೆ 10 ಮಧ್ಯೆ ಎಕ್ಸ್ ಇದೆ, ಅಂದ್ರೆ ಎಕ್ಸ್ ಲೈಯಿಂಗ್ ಬಿಟ್ವೀನ್ 1 and 10. ಅದನ್ನ ಇಂಟರ್ವಲ್ಸ್ ಅಲ್ಲಿ ಹೆಂಗ್ ಡಿನೋಟ್ ಮಾಡೋದು? ಇಂಟರ್ವಲ್ಸ್ ನ ನಾವು ಯಾವಾಗ್ಲೂ ರಿಯಲ್ ನಂಬರ್ಸ್ ನ ಡಿನೋಟ್ ಮಾಡಕ್ ಯೂಸ್ ಮಾಡ್ತೀವಿ. ರಿಯಲ್ ನಂಬರ್ಸ್ ನ ಮಾತ್ರ ನಾವು ಇಂಟರ್ವಲ್ಸ್ ಅಲ್ಲಿ ಬರಿತೀವಿ. ಇಂಟೀಜರ್ಸ್ ಜೊತೆಗೆ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇದನ್ನ ಯಾವುದನ್ನು ಇಂಟರ್ವಲ್ಸ್ ಅಲ್ಲಿ ನಾವು ಡಿನೋಟ್ ಮಾಡಲ್ಲ. ಇಂಟರ್ವಲ್ಸ್ ಅಲ್ಲಿ ಡಿನೋಟ್ ಮಾಡಿದೀವಿ ಅಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಅ ರಿಯಲ್ ನಂಬರ್ ಸಿಸ್ಟಮ್. ಸೊ ಅಲ್ಲಿರೋದು ರಿಯಲ್ ನಂಬರ್ ಸೆಟ್ ಆಗುತ್ತೆ. ಈಗ ಇಲ್ಲಿ ಇಂಟರ್ವಲ್ ಅಲ್ಲಿ ಬರಿತೀನಿ ನಾನು ಅದನ್ನ, ಅಂದ್ರೆ ಅದೇನಾಗಿರುತ್ತೆ? ರಿಯಲ್ ನಂಬರ್ಸ್ ಇರುತ್ತೆ. ಹೆಂಗ್ ಬರೆಯೋದು ಅದನ್ನ ಇಂಟರ್ವಲ್ಸ್ ಅಲ್ಲಿ? 1 less than x less than 10. ಇದನ್ನ ಹೆಂಗಪ್ಪ ಬರೆಯೋದು? ಫಸ್ಟ್ ಇಯರ್ ಅಲ್ಲಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಅನ್ನೋ ಕಾನ್ಸೆಪ್ಟ್ ಇದೆ, ಚಾಪ್ಟರ್ ಇದೆ, ಆ ಚಾಪ್ಟರ್ ಅಲ್ಲಿ ಗೊತ್ತಿರುತ್ತೆ ಇದು. ಸೊ ನೋಡೋಣ, 1 less than x less than 10 ಇದೆ. ಇದನ್ನ ಇಂಟರ್ವಲ್ ಅಲ್ಲಿ ಬರೆಯೋದು ಹೇಗೆ? ಫಸ್ಟ್ ಓಪನ್ ಇಂಟರ್ವಲ್ ಅಂದ್ರೆ ಇಟ್ ಡಸ್ ನಾಟ್ ಕಂಟೈನ್ಸ್ ಎಂಡ್ ಪಾಯಿಂಟ್ಸ್. ಸೊ ಓಪನ್ ಇಂಟರ್ವಲ್ ಅಂದ್ರೆ ಏನು? ಇಟ್ ಡಸ್ ನಾಟ್ ಕಂಟೈನ್ಸ್ ಎಂಡ್ ಪಾಯಿಂಟ್ಸ್. ಇಲ್ಲಿ ಎಂಡ್ ಪಾಯಿಂಟ್ಸ್ ಯಾವುದು? 1 ಮತ್ತೆ 10 ಅನ್ನೋದು ಎಂಡ್ ಪಾಯಿಂಟ್ಸ್, ಹೌದಾ? ಇಲ್ಲಿ 1, ಆ ಕಡೆ 10 ಅನ್ನೋದು ಎಂಡ್ ಪಾಯಿಂಟ್. ಇಲ್ಲಿ ಇನ್ಇಕ್ವಾಲಿಟಿ ನಾನು ಯೂಸ್ ಮಾಡಿದ್ದೀನಲ್ವಾ, ಇದು ಯಾವುದಿದು? ಇದು ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ. ಇದೇನಿದು? ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ. ಸೊ ಸ್ಟ್ರಿಕ್ಟ್ ಇನ್ಇಕ್ವಾಲಿಟೀಸ್ ಇದ್ದಾಗ ನಾವು ಓಪನ್ ಇಂಟರ್ವಲ್ ನ ಯೂಸ್ ಮಾಡ್ತೀವಿ. ಯಾವಾಗ? ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇದ್ದಾಗ ಓಪನ್ ಇಂಟರ್ವಲ್ ಯೂಸ್ ಮಾಡ್ತೀವಿ. ಓಪನ್ ಇಂಟರ್ವಲ್ ಏನ್ ಹೇಳುತ್ತೆ? ಇಟ್ ಡಸ್ ನಾಟ್ ಕಂಟೈನ್ಸ್ ಎಂಡ್ ಪಾಯಿಂಟ್ಸ್. ಇಲ್ಲಿ 1 ಅನ್ನೋದು ಎಂಡ್ ಪಾಯಿಂಟ್, 10 ಅನ್ನೋದು ಎಂಡ್ ಪಾಯಿಂಟ್. ಸೊ ಇದನ್ನ ಇಂಟರ್ವಲ್ ಬರೆದ್ರೆ ಹೇಗೆ ಬರಿತೀನಿ ಅಂದ್ರೆ ನಾನು 1, 10 ಓಪನ್ ಇಂಟರ್ವಲ್ ಇಲ್ಲಿ ಬರ್ದಿದ್ದೀನಲ್ವಾ, ಇದೇ ಓಪನ್ ಇಂಟರ್ವಲ್ ನ ಡಿನೋಟ್ ಮಾಡೋದು. ಸೊ ಇಲ್ಲಿ 1, 10 ಅನ್ನೋದು ಓಪನ್ ಇಂಟರ್ವಲ್. ಸೊ ನಾನೇನಾದ್ರೂ ಕರ್ಲಿ ಬ್ರಾಕೆಟ್ಸ್ ಅಂದ್ರೆ ಓಪನ್ ಇಂಟರ್ವಲ್ಸ್ ಅಲ್ಲಿ ನಾನು ಬರ್ದ್ಬಿಟ್ರೆ ದಟ್ ಇಸ್ ಗೊತ್ತದು, ಈ ತರ ಬ್ರಾಕೆಟ್ಸ್ ಯೂಸ್ ಮಾಡ್ಬಿಟ್ರೆ ಅದನ್ನ ಓಪನ್ ಇಂಟರ್ವಲ್ ಅಂತ ಕರಿತೀವಿ. ಏನಿದ್ರ ಮೀನಿಂಗು? ಈ ಇಂಟರ್ವಲ್ ಅಲ್ಲಿ ಎಲ್ಲಾ ರಿಯಲ್ ನಂಬರ್ಸ್ ಇರುತ್ತೆ ಬಿಟ್ವೀನ್ 1 and 10, ಬಟ್ 1, 10 ಇರಲ್ಲ. ಯಾಕೆ? ಡೆಫಿನೇಷನ್ ಇದು ಓಪನ್ ಇಂಟರ್ವಲ್ಗೆ ಏನಂತ? ಇಟ್ ಡಸ್ ನಾಟ್ ಕಂಟೈನ್ಸ್ ಎಂಡ್ ಪಾಯಿಂಟ್ ಅಂತ. ಇಲ್ಲಿ ಬರಿಬೇಕಿದ್ರೆ 1, 10 ನ ಇಂಡಿಕೇಟ್ ಮಾಡ್ತೀವಿ, 1 ಮತ್ತೆ 10 ನ ಬರಿತೀವಿ, ಯಾಕಂದ್ರೆ ಅವೆರಡರ ಮಧ್ಯೆ ಇರೋ ನಂಬರೇ ಎಕ್ಸ್. 1 ಮತ್ತೆ 10 ಮಧ್ಯೆ ಇರೋ ನಂಬರ್ಸ್ ಎಲ್ಲ ಎಕ್ಸ್, ಬಟ್ ಓಪನ್ ಇಂಟರ್ವಲ್ ಇರೋದ್ರಿಂದ 1 ಅನ್ನೋದಿರಲ್ಲ, 10 ಅನ್ನೋದಿರಲ್ಲ. ಒಂದು ನೆಕ್ಸ್ಟ್ ಪಾಯಿಂಟ್ ಇರುತ್ತೆ, 1ಗೆ ತುಂಬಾ ಹತ್ರ ಇರೋ ನೆಕ್ಸ್ಟ್ ಪಾಯಿಂಟ್ ಇರುತ್ತೆ. ಅಂದ್ರೆ ಈಗ ಅದು 1.00001 ಇರ್ಬೋದು, 1.000000001 ಇರ್ಬೋದು, 1.01 ಇರ್ಬೋದು, 1.001 ಇರ್ಬೋದು, ಅದು ಯಾವ್ದಾದ್ರು ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ 1 ಇಲ್ಲ, 1 ಬಿಟ್ಟು ಅದ್ರ ನೆಕ್ಸ್ಟ್ ಪಾಯಿಂಟ್ ಏನಿರುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಂಟರ್ವಲ್. ಅದೇ ತರ ಎಲ್ಲಿಗೆ ಎಂಡ್ ಆಗುತ್ತೆ? 10 ಅಲ್ಲ, 10 ಗಿನ್ನ ಹಿಂದೆ ಇರೋ ಪಾಯಿಂಟ್ ಅಲ್ಲಿ ಎಂಡ್ ಆಗುತ್ತೆ. ಯಾವ್ದದು ಅಂದ್ರೆ 9.9999999 ಆರ್ 9.999 9.9 ಅಲ್ಲೆಲ್ಲೋ ಎಂಡ್ ಆಗುತ್ತೆ, ಬಟ್ 10 ವರೆಗೂ ಹೋಗಲ್ಲ ಅದು. ಸೊ ಇಲ್ಲಿ 1 ಅನ್ನೋದು ಇಂಟರ್ವಲ್ ಅಲ್ಲಿ ಇರೋದಿಲ್ಲ, 10 ಅನ್ನೋದು ಇಂಟರ್ವಲ್ ಅಲ್ಲಿ ಇರೋದಿಲ್ಲ. 1 ಅನ್ನೋ ನೆಕ್ಸ್ಟ್ ಪಾಯಿಂಟ್, 10 ಅನ್ನೋ ಹಿಂದಿನ ಪಾಯಿಂಟ್ 2ರಿಂದ ಅಲ್ಲಿವರೆಗೂ ಮಾತ್ರ ಇರುತ್ತೆ. ಸೊ 1 ಇಂದ ಮುಂದಕ್ಕೆ, 10 ಇಂದ ಹಿಂದಕ್ಕೆ ಮಾತ್ರ ಇರುತ್ತೆ ಪಾಯಿಂಟ್ಸ್ ಅದ್ರ ಒಳಗಡೆ. ಸೊ ಗೊತ್ತಾಯ್ತಾ? ಓಪನ್ ಇಂಟರ್ವಲ್ ಅಂದ್ರೆ ಗೊತ್ತಾಯ್ತಲ್ವಾ? ಓಕೆ, ಸೊ ಹೀಗೆ ಬರೆಯೋದು. ಸೊ ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು
ಓಪನ್ ಇಂಟರ್ವಲ್ 1, 10. ಯಾವಾಗ ಓಪನ್ ಇಂಟರ್ವಲ್ ನ ಯೂಸ್ ಮಾಡಬೇಕು? ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇದ್ದಾಗ ಮಾತ್ರ ಓಪನ್ ಇಂಟರ್ವಲ್ ನ ಯೂಸ್ ಮಾಡಬೇಕು. ಸೊ ದಿಸ್ ಇಸ್ ಓಪನ್ ಇಂಟರ್ವಲ್. ಅದೇ ತರ ಕ್ಲೋಸ್ಡ್ ಇಂಟರ್ವಲ್ ನೋಡೋಣ. ಕ್ಲೋಸ್ಡ್ ಇಂಟರ್ವಲ್, ಸೊ ಅದೇ ತರ ಕ್ಲೋಸ್ಡ್ ಇಂಟರ್ವಲ್ ನೋಡೋಣ. ಕ್ಲೋಸ್ಡ್ ಇಂಟರ್ವಲ್ ನ ಹೇಗೆ ಬರೆಯೋದು ನೋಡೋಣ. ಏನಪ್ಪ ಇದು ಕ್ಲೋಸ್ಡ್ ಇಂಟರ್ವಲ್? ಸಿಂಪಲ್. ಸೊ ಫಸ್ಟ್ ಕ್ಲೋಸ್ಡ್ ಇಂಟರ್ವಲ್ ಅಂದ್ರೆ ಏನು, ಡೆಫಿನೇಷನ್ ನೋಡ್ಬೇಡ. ಓಪನ್ ಇಂಟರ್ವಲ್ ಅಂದ್ರೆ ಎಂಡ್ ಪಾಯಿಂಟ್ಸ್ ಇರೋದಿಲ್ಲ. ಕ್ಲೋಸ್ಡ್ ಇಂಟರ್ವಲ್ ಅಂದ್ರೆ ಎಂಡ್ ಪಾಯಿಂಟ್ಸ್ ಇರುತ್ತೆ. ಕ್ಲೋಸ್ಡ್ ಇಂಟರ್ವಲ್ ಅಂದ್ರೆ ಏನು? ಇಟ್ ಕಂಟೈನ್ಸ್, ಸೊ ಓಕೆ ಡೆಫಿನೇಷನ್ ಬರೆಯೋಣ. ಇಟ್ ಕಂಟೈನ್ಸ್ ಎಂಡ್ ಪಾಯಿಂಟ್ಸ್ ಆಲ್ಸೋ. ಯಾವುದು? ಇನ್ಇಕ್ವಾಲಿಟಿಲಿ ಎಂಡ್ ಪಾಯಿಂಟ್ಸ್ ಕೂಡ ಇದ್ರೆ ಅದನ್ನೇನಂತ ಕರಿತೀವಿ? ಕ್ಲೋಸ್ಡ್ ಇಂಟರ್ವಲ್ ಅಂತ ಕರಿತೀವಿ. ಸೊ ಹೆಂಗೆ ಅಂದ್ರೆ, ಈಗ ನಾನು ಇಲ್ಲೊಂದು ಇನ್ಇಕ್ವಾಲಿಟಿ ಬರಿತೀನಿ. 1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅಂತ ಬರ್ದಿದ್ದೀನಿ ಅನ್ಕೋಣ. 1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 6. ಸೊ ಈಗ ಇಲ್ಲಿರೋ ಇನ್ಇಕ್ವಾಲಿಟಿ ಯಾವುದು? ಯಾವುದು? ಸ್ಲ್ಯಾಕ್ ಇನ್ಇಕ್ವಾಲಿಟಿ. ಇದನ್ನೇನಂತ ಕರಿತೀವಿ? ಸ್ಲ್ಯಾಕ್ ಇನ್ಇಕ್ವಾಲಿಟೀಸ್ ಅಂತ ಕರಿತೀವಿ. ಸ್ಟ್ರಿಕ್ಟ್ ಇಲ್ಲ, ಇದು ಸ್ಲ್ಯಾಕ್. ಸೊ ಇಲ್ಲಿರೋದು ಸ್ಲ್ಯಾಕ್ ಇನ್ಇಕ್ವಾಲಿಟೀಸ್ ಇದ್ರೆ, ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಅನ್ನೋ ಸಿಂಬಲ್ ಇದ್ರೆ, ಅದನ್ನೇನಂತ ಕರಿತೀವಿ? ಸ್ಲ್ಯಾಕ್ ಇನ್ಇಕ್ವಾಲಿಟಿ. ಅಂಡ್ ಕ್ಲೋಸ್ ಇಂಟರ್ವಲ್ ಯಾವಾಗ ಯೂಸ್ ಮಾಡಬೇಕು? ಸ್ಲ್ಯಾಕ್ ಇನ್ಇಕ್ವಾಲಿಟೀಸ್ ಇದ್ದಾಗ, ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ರೆ ಕ್ಲೋಸ್ಡ್ ಇಂಟರ್ವಲ್ ನ ಯೂಸ್ ಮಾಡ್ಬೇಕು ನಾನು. ಸೊ ಇದನ್ನ ಹೆಂಗ್ ಬರೆಯೋದು? ಎಕ್ಸ್ ವ್ಯಾಲ್ಯೂ ಎಲ್ಲೆಲ್ಲಿ ಇರುತ್ತೆ ಹಾಗಾದ್ರೆ? ಎಕ್ಸ್ ಬಿಲಾಂಗ್ಸ್ ಟು ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂದ್ರೆ 1 ಇಂದ 6 ವರೆಗೂ ಇರುತ್ತೆ. ಸೊ ಕ್ಲೋಸ್ಡ್ ಇಂಟರ್ವಲ್ ಅಂದ್ರೆ ಇಲ್ಲಿ ಎಂಡ್ ಪಾಯಿಂಟ್ಸ್ ಆಲ್ಸೋ ಇನ್ಕ್ಲೂಡ್ ಆಗಿರುತ್ತೆ. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 ಇಂದಾನೇ ಸ್ಟಾರ್ಟ್ ಆಗುತ್ತೆ, 6 ಅಲ್ಲೇ ಎಂಡ್ ಆಗುತ್ತೆ. ಬಟ್ ಓಪನ್ ಇಂಟರ್ವಲ್ ಹಾಗಲ್ಲ. ಎಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು? 1 ಗೆ ನೆಕ್ಸ್ಟ್ ಪಾಯಿಂಟ್ ಇಂದ ಸ್ಟಾರ್ಟ್ ಆಗ್ತಿತ್ತು, 10 ಗಿನ್ನ ಹಿಂದೆ ಇರೋ ಪಾಯಿಂಟ್ ಅಲ್ಲಿ ಎಂಡ್ ಆಗ್ತಿತ್ತು. ಅಂದ್ರೆ 10 ಗಿನ್ನ ಹಿಂದೆ ಇರೋದು 9 ಅಲ್ವಾ ಸರ್? ಅಲ್ಲ. 9.9 ಅಲ್ವಾ ಸರ್? ಅಲ್ಲ. 9.99 ಅಲ್ವಾ ಸರ್? ಅಲ್ಲ, ಗೊತ್ತಿಲ್ಲ. ಯಾವ್ದಾದ್ರೂ ಆಗಿರ್ಬೋದು, ಬಟ್ 10 ಅಲ್ಲಿ ಎಂಡ್ ಆಗಲ್ಲ. ಅದ್ರ ಹಿಂದೆ ಪಾಯಿಂಟ್ ಯಾವ್ದಿರುತ್ತೆ ಅಲ್ಲಿ ಎಂಡ್ ಆಗುತ್ತೆ. ಸ್ಟಾರ್ಟ್ ಆಗೋದೆಲ್ಲಿಂದ? 1.1 ಇಂದ ಅಲ್ವಾ ಸರ್? ಅಲ್ಲ. 1.11 ಇಂದ ಅಲ್ವಾ ಸರ್? ಅಲ್ಲ, ಗೊತ್ತಿಲ್ಲ. 1 ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಯಾವ್ದಿದೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾವ ಪಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ, ಬಟ್ 1 ಇರಲ್ಲ. ಯಾವ ಪಾಯಿಂಟ್ ಅಲ್ಲಿ ಎಂಡ್ ಆಗುತ್ತೆ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಬಟ್ 10 ಇರಲ್ಲ. ಸೊ ಅದು ಓಪನ್ ಇಂಟರ್ವಲ್. ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ 1 ಇಂದನೇ ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗೋದು 6 ಅಲ್ಲೇ. 1 ಇಂದನೇ ಸ್ಟಾರ್ಟ್ ಆಗಿ 6 ಅಲ್ಲೇ ಎಂಡ್ ಆಗುತ್ತೆ. ಸೊ ಅದನ್ನ ಕ್ಲೋಸ್ಡ್ ಇಂಟರ್ವಲ್ ಅಂತ ಕರಿತೀವಿ. ಸೊ ಗೊತ್ತಾಯ್ತಲ್ವಾ ಕ್ಲೋಸ್ಡ್ ಇಂಟರ್ವಲ್ಗೂ ಓಪನ್ ಇಂಟರ್ವಲ್ಗೂ? ಸೊ ಅಂದ್ರೆ ಇಲ್ಲಿ ಯಾವ್ಯಾವ ಪಾಯಿಂಟ್ಸ್ ಇರುತ್ತೆ ಸರ್? ಇಲ್ಲಿ ಎಕ್ಸ್ ಅನ್ನೋದು ಇದೆಯಲ್ವಾ, 1 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅನ್ನೋದು ಇದೆಯಲ್ವಾ ಸರ್? ಇದ್ರೊಳಗಡೆ ಎಷ್ಟು ಪಾಯಿಂಟ್ಸ್ ಇದೆ? ಜಸ್ಟ್ 2, 3, 4, 5 ಇಷ್ಟೇನಾ? ಅಲ್ಲ, ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಇರುತ್ತೆ. ಎಲ್ಲಿ? 2.1 ಇರಬಹುದು, 2.11, 2.12, 2.13, ಅಂದ್ರೆ 1 to 6 ಯಾವ್ದು ರಿಯಲ್ ನಂಬರ್ಸ್ ಇದೆ ಆ ರಿಯಲ್ ನಂಬರ್ಸ್ ಎಲ್ಲ ಇದ್ರೊಳಗಡೆ ಇದೆ. ಅದನ್ನೇ ಇಂಟರ್ವಲ್ ಅಲ್ಲಿ ನಾವು ಡಿನೋಟ್ ಮಾಡೋದು. ಸೊ 1 ಮತ್ತೆ 6 ವರ್ಗೂ ಯಾವ್ಯಾವ ರಿಯಲ್ ನಂಬರ್ಸ್ ಇದೆ ಅದಷ್ಟು ಅಲ್ಲಿರುತ್ತೆ. ಎಲ್ಲಿ? ಆ ಇಂಟರ್ವಲ್ಸ್ ಅಲ್ಲಿ ಇರುತ್ತೆ. ಅದೇ ತರ ಓಪನ್ ಇಂಟರ್ವಲ್ ಅಲ್ಲಿ 1 to 10 ಇನ್ ಬಿಟ್ವೀನ್ ಯಾವ ರಿಯಲ್ ನಂಬರ್ಸ್ ಇತ್ತು ಅದಷ್ಟು ರಿಯಲ್ ನಂಬರ್ಸ್ ಅಲ್ಲಿರುತ್ತೆ ಇಂಟರ್ವಲ್ ಅಲ್ಲಿ. ಸೊ ಸಿಂಪಲ್ ಆಗಿ ಇಂಟರ್ವಲ್ಸ್ ನ ರಿಯಲ್ ನಂಬರ್ಸ್ ಡಿನೋಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ಗೊತ್ತಾಯ್ತಾ ಓಪನ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್, ಜೊತೆಗೆ ಅದಕ್ಕಿಂತ ಮುಂಚೆ ಈವನ್ ಆಡ್ ಫಂಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಗೊತ್ತಾಯ್ತಲ್ವಾ? ಓಕೆ. ಸೊ ಹಾಗಿದ್ರೆ ಮಿಕ್ಕಿರೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.